ನಾನೇ ನಿನ್ನ ಉಪಕಾರ ಹೇಗೆ ತೀರಿಸೋದು ಅಂತ ಯೋಚಿಸ್ತಿದ್ದೀನಿ. ರಿಲ್ಯಾಕ್ಸ್ ಪರಿ. ಅಂದಹಾಗೆ ಆ ಸಂಜಯ್ನ ಹಿಡಿದು ಸರಿಯಾಗಿ 4 ಒದ್ರೆ ನೀನ್ ಎಲ್ಲ ತೊಂದರೆ ಕಳೆಯುತ್ತೆ. ಅವನು ಎಲ್ಲಿದಾನೋ ನೋಡ್ತೀನಿ, ನೀನ್ ಸ್ವಲ್ಪ ರೆಸ್ಟ್ ತಗೋ. ಕಮಲ, ನಮ್ ಪ್ಲಾನ್ ಎಲ್ಲ ಹೀಗೆ ಹಾಳಾಗೋಯ್ತಲ್ಲ. ಎಲ್ಲ ಸುಭದ್ರ ಶ್ರುತಿಯಿಂದಾನೆ. ಪರಿ, ನನಗ್ ಕ್ಷಮಿಸ್ಬಿಡೆ. ನೀನು ಕಮಲ ಎಷ್ಟು ಕಷ್ಟಪಟ್ಟು ನಾನು ಅಭಿ ಸಿಗೋದಕ್ಕೆ ಏರ್ಪಾಟ್ ಮಾಡಿದ್ರಿ. ಆದ್ರೆ ನಾನು ಇನ್ನೂ ಬದುಕಿರೋ ವಿಷಯನ ಅಭಿ ಹತ್ರ ಹೇಳೋಕೆ ಆಗ್ಲಿಲ್ಲ. ನನ್ ಮುಖ ಕೂಡ ಅವ್ರಿಗೆ ತೋರ್ಸಕ್ಕಾಗ್ಲಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಷ್ಟು ತಿಂಗಳಾದ್ಮೇಲೆ ಹೀಗೆ ಒಂಟಿಯಾಗಿ ಒಂದ್ ಕಡೆ ಅವರನ್ನ ಇಷ್ಟು ಹತ್ತಿರದಿಂದ ನೋಡಿ ನನಗ್ 1 ನಿಮಿಷ ಹೇಗೇಗೋ ಆಗ್ಬಿಡ್ತು. ಎದೆ ಹೊಡ್ಕೊಂಡು ಕೈಕಾಲು ಆಡದೆ ಹಾಗೆ ನಿಂತ್ಬಿಟ್ಟೆ. ನಾನ್ ಮುಸ್ಕ್ ತೆಗಿಯೋಕ್ ಹೋದೆ, ಆದ್ರೆ ಅವ್ರಾಗ ತಿರುಗಿ ಸುಭದ್ರ ಬರೋದನ್ನ ನೋಡ್ತಾ ಇದ್ರು. ಅದಕ್ಕೇನೆ ನಾನು ಮತ್ತೆ ಮುಖನ್ ಮುಚ್ಕೊಳ್ಳೇಬೇಕಾಯ್ತು. ಅಭಿಗೆ ನನ್ ಮುಖ ತೋರ್ಸಕ್ಕೆ ಆಗ್ಲಿಲ್ಲ. ನೀನ್ ಮಾಡ್ಕೊಟ್ಟ ಅವಕಾಶ ನನಗ್ ಬಳಸ್ಕೊಳಕ್ಕೆ ಆಗ್ಲಿಲ್ಲ ಪರಿ. ಐ ಆಮ್ ಸಾರಿ ಪರಿ. ಸರಿ ಬಿಡಕ್ಕ, ಕಾಣೋಕಾಗ್ದೇ ಇದ್ದಿದ್ದು ಒಂದ್ ಕಾಲ. ಈಗ ನೋಡ್ತಾ ಇದೆಯಲ್ಲ, ಆದಷ್ಟು ಬೇಗ ಅಭಿ ನಿನ್ ಮುಖ ನೋಡ್ತಾರೆ. ಆಮೇಲೆ ನಿಮ್ಮಿಬ್ರನ್ನ ಯಾರು ಬೇರೆ ಮಾಡೋಕ್ಕಾಗಲ್ಲ. ನೀ ಏನೇ ಹೇಳಿದ್ರು ನನ್ ಮನ್ಸಿಗೆ ನೆಮ್ಮದಿ ಇಲ್ಲ ಕಣೆ. ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಆ ಸುಭದ್ರಾನು ಶ್ರುತಿನೂ ಎಲ್ಲಿ ನನ್ ಮುಸ್ಕಿ ಎಳ್ದು ಕಂಡು ಹಿಡ್ಬಿಡ್ತಾರೋ ಅಂತ ಹೆದ್ರಿಕೆಯಲ್ಲಿ ನಾನು ಎಚ್ಚರ ತಪ್ಪಿ ಬಿದ್ಬಿಟ್ಟೆ. ಬಿಡು ದೇವಿ, ಇಷ್ಟಕ್ಕೆಲ್ಲ ಹೆದ್ರಿ ನಾವ್ ಅಳ್ತಾ ಕೂತ್ರೆ ಬಾಳಕ್ಕಾಗಲ್ಲ. ಮುಂದಿನ ಅವಕಾಶ ಹೇಗ್ ಹುಟ್ಟಾಕೋದು ಅಂತ ನಾವ್ ಯೋಚನೆ ಮಾಡೋಣ. ಸರಿ, ಅದು ಪರವಾಗಿಲ್ಲ, ಹೋಗ್ಲಿ ಬಿಡು. ನನಗೆ ಬೇರೆ ಒಂದು ಐಡಿಯಾ ಹೊಳಿತಿದೆ. ಮಂಟಪದ ಒಳಗೇನೆ ಅಭಿನೂ ಅಕ್ಕನೂ ಒಬ್ರನ್ನೊಬ್ರು ನೋಡೋದಕ್ಕೆ ತುಂಬಾ ಹೆದರ್ಕೊಂಡು ಪ್ಲಾನ್ ಮಾಡ್ಬೇಕಾಗಿದೆ. ಯಾರಾದ್ರೂ ಒಬ್ರು ಬಂದು ಪ್ಲಾನ್ನ ಸ್ಪಾಯ್ಲ್ ಮಾಡ್ಬಿಡ್ತಾರೆ. ಇವ್ರಿಗೂ ಮನ್ಸ್ ಬಿಚ್ಚಿ ಮಾತಾಡೋದಕ್ಕೆ ಅವಕಾಶ ಸಿಗುತ್ತಾ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಇವಳನ್ನ ಆಚೆ ಕರ್ಕೊಂಡು ಹೋಗಿ ಯಾಕೆ ಮೀಟ್ ಮಾಡಿಸ್ಬಾರ್ದು? ಆಚೆ ಹೇಗೆ? ಏನ್ ಪ್ಲಾನ್ ಹೇಳು? ಇದು ಅರ್ಜುನ್ ಕಾರ್ ಕೀ. ಅವನು ಇದನ್ನ ಅಭಿ ಕೈಲ್ ಕೊಡೋಕ್ ಹೇಳಿ ಬೇರೆ ಒಬ್ಬ ಫ್ರೆಂಡ್ ಕಾರ್ ಹತ್ತಿ ಸ್ಯಾಲೋನ್ಗೆ ಹೋಗಿದ್ದಾನೆ. ನಾವ್ ಯಾಕೆ ಈ ಸಿಚುವೇಶನ್ ಯೂಸ್ ಮಾಡ್ಕೊಂಡು ಅಭಿ ಮತ್ತೆ ದೇವಿನ ಛತ್ರದಿಂದ ಆಚೆ ಕರ್ಕೊಂಡು ಹೋಗಿ ಮೀಟ್ ಮಾಡಿಸ್ಬಾರ್ದು? ಇದ್ ನಡೆಯುತ್ತಾ? ಐಡಿಯಾ ಚೆನ್ನಾಗೇ ಇದೆ. ನಾವು ಮೊದಲು ಅಕ್ಕನ್ನ ಅರ್ಜುನ್ ಕಾರಲ್ಲಿ ಹತ್ತಿಸ್ಬೇಕು. ಸಾರಿ ಅಕ್ಕ, ನೀನು ಯಾರ ಕಣ್ಣಿಗೂ ಬೀಳ್ಬಾರ್ದು ಅಂದ್ರೆ ಕಾರ್ ಡಿಕ್ಕಿಯಲ್ಲೇ ನಿನ್ನಿರ್ಬೇಕು. ಬೇರೆ ದಾರಿ ಇಲ್ಲ ಅಕ್ಕ. ಅದು ಪರವಾಗಿಲ್ಲ ಬಿಡೆ. ಅಭಿ ನನ್ ಮುಖ ನೋಡಿದ್ರೆ ಸಾಕು. ಅದಕ್ಕೋಸ್ಕರ ಎಂತ ಕಷ್ಟ ಆದ್ರೂ ನಾನು ನನ್ ಮಗನು ಖಂಡಿತ ತಡ್ಕೋತೀವಿ. ಸರಿ ಅಕ್ಕ, ಹಾಗಂದ್ರೆ ನಿನ್ನ ಕಾರ್ ಹತ್ತಿಸ್ಬಿಟ್ಟು ಆಮೇಲೆ ನಾನ್ ಹೋಗಿ ಅಭಿ ಹತ್ರ ಏನಾದ್ರೂ ಹೇಳಿ ಅವ್ರನ್ನ ಕಾರ್ ಹತ್ತಿಸಿ ಮಂಟಪ ಬಿಟ್ಟು ಆಚೆ ಹೋಗೋ ಹಾಗೆ ನಾನ್ ಏರ್ಪಾಡ್ ಮಾಡ್ತೀನಿ. ಸರಿ, ನನಗೋಕೆ. ಇರು ಏರ್ಪಾಟ್ ಮಾಡಿದ್ರೆ ಸಾಕಾಗಲ್ಲ ಪರಿ. ಅಭಿ ಎಲ್ಲಿ ಕಾರ್ ನಿಲ್ಲಿಸ್ತಾರೆ? ಡಿಕ್ಕಿಲ್ ದೇವಿ ಇರೋದು ಅವ್ರಿಗೆ ಹೇಗ್ ಗೊತ್ತಾಗುತ್ತೆ? ಅದಕ್ಕೆ ಏನಾದ್ರೂ ಕಾರಣ ಹೇಳಿ ನೀನು ಅಭಿ ಜೊತೆ ಹೋಗ್ಬೇಕು. ನಾನಾ? ಹೌದು, ಇವಾಗ ನೀನೇ ಹೋಗ್ಬೇಕು. ಎಲ್ಲಾದ್ರೂ ಒಂದ್ ಕಡೆ ಅಭಿನ ಕಾರ್ ನಿಲ್ಸೋದಕ್ ಹೇಳಿ ನೀನೇ ದೇವಿ ಅಭಿ ಮಾತಾಡ್ಕೊಳ್ಳೋ ಹಾಗೆ ಮಾಡ್ಬೇಕು. ಸರಿ, ಓಕೆ. ಆದ್ರೆ ರಿಸೆಪ್ಷನ್ ನಡೀತಿರೋ ಹೊತ್ತಲ್ಲಿ ಅಭಿನ ಒಬ್ರನ್ನ ಹೇಗ್ ಕರ್ಕೊಂಡ್ ಬರ್ತೀಯಾ? ಅವ್ರು ಹೇಗ್ ಕಾರ್ ತಗೊಂಡ್ ಹೊರಡ್ತಾರೆ? ಆ ಟೆನ್ಷನ್ ಎಲ್ಲ ನಿನಗ್ ಯಾಕಕ್ಕ? ಅದೇ ಅಲ್ವಾ, ಅದು ನಮ್ ಜವಾಬ್ದಾರಿ. ಹಾಗಾದ್ರೆ ನೀನು ಅವರು ಯಾರ ತಂಟೆನೂ ಇಲ್ದೆ ನಿಮ್ಮ ಮನ್ಸ್ ಬಿಚ್ಚಿ ಮಾತಾಡಿ ಎಲ್ಲ ನಿಜಾನೂ ಹೇಳ್ಬಿಡು ಅಕ್ಕ. ತೊಂದ್ರೆ ಕಳಿಯತ್ತೆ. ಆಮೇಲೆ ಏನೇ ನಡೆದ್ರೂ ನೋಡ್ಕೊಳ್ಳೋಣ. ಇದ್ರಲ್ಲಿ ಯಾವ ಎಡವಟ್ಟು ಆಗೋ ಹಾಗೆ ನನಗ್ ಕಾಣ್ತಿಲ್ಲ. ಮುಖ್ಯವಾಗಿ ಆ 2 ಗಯ್ಯಾಳಿಗಳು ಸುಭದ್ರ ಶ್ರುತಿ ಕಾಟನೇ ಇರಲ್ಲ. ಪರಿ, ಕಮಲ, ಇಷ್ಟು ನಡೆದ್ಬಿಟ್ರೆ ಕಡೆ ಉಸಿರು ಇರೋವರೆಗೂ ನಿಮ್ಮಿಬ್ರು ಉಪಕಾರ ಯಾವತ್ತೂ ಮರೆಯಲ್ಲ. ಅಯ್ಯೋ, ನಿಮ್ಮಿಬ್ರನ್ನು ನಾನು ಇಂಥ ಪರಿಸ್ಥಿತಿಗೆ ನೂಕಿದ್ದಕ್ಕೆ ತುಂಬಾ ಬೇಸರ ಆಗ್ತಿದೆ. ಅಯ್ಯೋ, ಯಾಕಕ್ಕ ಹೀಗೆಲ್ಲ ಮಾತಾಡ್ತಿದ್ಯಾ? ನೀನ್ ಧೈರ್ಯವಾಗಿರು, ಎಲ್ಲ ಸರಿಯಾಗೇ ನಡೆಯುತ್ತೆ. ನಾವು ಬರೀ ರಾಕೆಟ್ನ ಉರುವಲು ಅಷ್ಟೇ.
ನಾವ್ ನಿನ್ನ ಆಕಾಶಕ್ಕೆ ಹಾರಿಸದ್ಮೇಲೆ ಸ್ಯಾಟಲೈಟ್ ನೀನು ಸರ್ ಅಂತ ಹಾರ್ಕೊಂಡ್ ಹೋಗಿ ಅಭಿನ ಲಪಕ್ ಅಂತ ಹಿಡ್ಕೋಬೇಕು. ಆಮೇಲೆ ನೀನ್ ಅವ್ರನ್ ಸುತ್ತತೀಯೋ ಅವ್ರು ನಿನ್ನನ್ ಸುತ್ತಾರೋ, ಇಬ್ರು ಸೇರ್ಕೊಂಡು ಸ್ಪೇಸ್ನೇ ಬಿಡದೆ ಸುತ್ತೀರೋ, ಅದು ನಿಮ್ಮಿಬ್ರಿಷ್ಟ. ನೀನ್ ಸುರ್ಸಿರೋ ಕಣ್ಣೀರಿಗೆಲ್ಲ ಈ ನಗು ಒಂದು ಕೊನೆ ಚುಕ್ಕಿ ಆಗ್ಲಿ ಅಕ್ಕ. ಆಲ್ ದ ಬೆಸ್ಟ್.